ಕರ್ಕೊಂಬಂದಿದ್ದೀನಿ. ಮಂಡ್ಯ ಅಂತ ಹೆಸರಿರುವಂಥ ಶಾಸನನ ನಿಮಗೆ ತೋರಿಸೋದು ಕರ್ಕೊಂಬಂದಿದ್ದೀನಿ. ಪ್ರಪ್ರಥಮ ಬಾರಿಗೆ ಮಂಡ್ಯ ಅಂತ ಉಲ್ಲೇಖ ಆಗಿರುವಂಥ ಶಿಲಾಶಾಸನ ಈ ದೇವಸ್ಥಾನದ ಒಳಗಿದೆ. ಅದಕ್ಕಾಗಿ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಮೊದಲು ಅನಂತ ಪದ್ಮನಾಭನ ದರ್ಶನವನ್ನು ಮಾಡಿಬಿಡೋಣ, ಆಮೇಲೆ ಶಾಸನ, ಆ ಶಾಸನದಲ್ಲಿ ಏನಿದೆ ಎಲ್ಲವನ್ನು ಹೇಳೋಣ. ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಅತ್ಯಂತ ಸುಂದರನಾದಂಥ ಅನಂತ ಪದ್ಮನಾಭನ ದರ್ಶನವನ್ನು ನಾನು ಸೋಮವಾರದ ದಿನ ನಿಮಗೆ ಮಾಡ್ತಿದ್ದೀನಿ. ನಿಮ್ಮ ಪೂಜೆ 10 ಪೈಸಾ ಫಲ ನನಗೆ, ಆಯಿತಾ? ಈಗ ಬನ್ನಿ, ಶಾಸನ ನೋಡ್ಕೊಂಬ ಬನ್ನಿ. ತೋರಿಸಿ ಬ್ರಿಜೇಶ್, ಇಲ್ಲಿ ಅತ್ಯಂತ ಸುಂದರವಾದಂಥ ಅಕ್ಷರಗಳ ಸಾಲು ನೋಡ್ರಿ. ಕನ್ನಡ ಎಷ್ಟು ಚೆನ್ನಾಗಿದೆ. 750 ವರ್ಷಗಳಷ್ಟು ಹಿಂದಿನ ಕನ್ನಡ, ಭಾಳ ಸೊಗಸಾದಂಥ ಕನ್ನಡ ಭಾಷೆ ನೋಡ್ರಿ. ಸುಲಿದ ಬಾಳೆಯ ಹಣ್ಣಿನಂದದಿ. ಈ ಶಾಸನದ ಪಾಠ ನನಗೆ ಕೊಟ್ಟವರು ನನ್ನ ಹಿರಿಯ ಸ್ನೇಹಿತರಾದಂಥ ಇತಿಹಾಸ ಸಂಶೋಧಕರಾದಂಥ ನಾಗಮಂಗಲದ ಮೊಹಮ್ಮದ್ ಕಲೀಮುಲ್ಲಾ ಅವರು. ಮೊಹಮ್ಮದ್ ಕಲೀಮುಲ್ಲಾ ಅವ್ರಿಗೆ ನನ್ನ ಹೃದಯಪೂರ್ವಕ ನಮನ. ಈ ಶಾಸನ ಇಲ್ಲಿದೆ, ಬಂದು ನೋಡಪ್ಪ ನೀನು ಪಾಮರ, ಎಲ್ಲೆಲ್ಲ ಯಾಕೆ ಕಲಿತೀಯ ಅಂತ ನನಗೆ ಪ್ರೀತಿಯಿಂದ ಗದರಿ ಹೊಸಬೂದ್ನವರು ಕರ್ಕೊಂಬಂದು ಈ ಶಾಸನನ ತೋರಿಸಿ ಶಾಸನದ ಪಾಠವನ್ನು ಸಹ ಅವ್ರು ಕೊಟ್ಟಿದ್ದಾರೆ. ಮೊಹಮ್ಮದ್ ಕಲೀಮುಲ್ಲಾ ಅಂತ ಅವ್ರ ಸಂತತಿ 1000 ಆಗಬೇಕು ಅಲ್ವೇನ್ರಿ? ಸೊ ಈ ಶಾಸನದ ಪಾಠ ಏನು ಹೇಳುತ್ತೆ ಅಂತ ನೋಡೋಣ. 1296ನೇ ವರ್ಷದ ಹೊಯ್ಸಳರ ದೊರೆ 3ನೇ ನರಸಿಂಹನ ಕಾಲದಲ್ಲಿ ಹಾಕಿಸಿದಂಥ ಶಾಸನ. ಏನಪ್ಪ ಈ ಶಾಸನ ಹೇಳುತ್ತೆ? ಶ್ರೀಮದ್ ಉದ್ಭವ ಸರ್ವಜ್ಞ ಪದುಮನಾಭಪುರದ ಮಹಾಜನಗಳಿಗೆ ಯಾದವ ನಾರಾಯಣಪುರವಾದ ಗುತ್ತಲ ಕೇಶವ ದೇವರ ಸ್ಥಾನಿಕರಾದ ನಂಬಿಪಿಳ್ಳೆಯ ಮಗ ಪುರುಷೋತ್ತಮ ದೇವ ಹಾಗೂ ಇವರ ಅಣ್ಣನ ಮಗ ನಂಬಿಪಿಳ್ಳೆಯವರು, ಆಯಿತಾ, ಈ ಊರಿನಲ್ಲಿ ಒಂದು ಕೆರೆ ಕಟ್ಟಿಸಿ ಕಾಲುವೆಗಳನ್ನು ತೋಡ್ಕೊಂಡು ಇಲ್ಲಿ ಹೊಲ ಗದ್ದೆಯಲ್ಲಿ ವ್ಯವಸಾಯ ಮಾಡಿಕೊಂಡು ತೆಂಗು ಅಡಿಕೆ ಮತ್ತು ಹಣ್ಣಿನ ಮರಗಳ ತೋಟಕೊಂಡು ಬೆಳೆಸ್ಕೊಂಡು ಪುತ್ರಪೌತ್ರವಾಗಿ ಅನುಭವಿಸ್ಕೊಂಡು ಸುಖವಾಗಿ ಬಾಳುವುದು ಎಂದು ಆಶಿಸುತ್ತಾರೆ. ಹಾಗೆ ದಾನಿಗಳು ಸ್ವಲ್ಪ ಜಮೀನು ಖರೀದಿಸಿ ಕೇಶವ ದೇವಾಲಯದ ಅಮೃತಪಡಿಗೆ ದಾನವಾಗಿ ನೀಡ್ತಾರೆ. ಈ ಜಮೀನಿನ ಉತ್ಪತ್ತಿಯನ್ನು ಮತ್ತು ಕೆಲವು ತೆರಿಗೆಗಳಿಂದ ಬರುವಂಥ ಹಣವನ್ನು ಪ್ರತಿ ವರ್ಷ ನಡೆಯುವ ಚೈತ್ರ ಪೌರ್ಣಮಿಯ ಹಬ್ಬದ ಸಂದರ್ಭದಲ್ಲಿಯ ವಿಶೇಷ ಪೂಜೆಯ ಸಂದರ್ಭದ ಬಳಕೆಗಾಗಿ 10 ಕೊಳಗ ಅಕ್ಕಿ, 2 ಕೊಳಗ ಬೆಣ್ಣೆಗಾಗಿ ಸೂರ್ಯಚಂದ್ರ ಇರೋವರೆಗೂ ಬಳಸಬೇಕು ಅಂತ ಈ ಶಾಸನದಲ್ಲಿದೆ. ಆ ಶಾಸನಕ್ಕೆ ಸಾಕ್ಷಿಗಳು ಯಾರ್ಯಾರು? ಸರ್ವಜ್ಞ ವೀರ ನರಸಿಂಹಪುರದ ಅರಕೆರೆಯ ಮಹಾಜನಗಳು, ಬಲ್ಲಾಳ ಚತುರ್ವೇದಿ ನರಸಿಂಹಪುರವಾದ ಮದ್ದೂರ ಮಹಾಜನಗಳು. ನೋಡ್ರಿ, ಬಲ್ಲಾಳ ಚತುರ್ವೇದಿ ನರಸಿಂಹಪುರದ ಮದ್ದೂರ ಮಹಾಜನಗಳು, ಶ್ರೀ ಮದನಾದಿ ಅಗ್ರಹಾರದ ಹಿರಿಯ ಅರಸಿನಕೆರೆ ಅಂದರೆ ದೊಡ್ಡ ಅರಸಿನಕೆರೆಯ ಮಹಾಜನಗಳು, ಶ್ರೀ ಮದನಾದಿ ಅಗ್ರಹಾರವಾದ ಮಂಡ್ಯದ ಮಹಾಜನಗಳು. ಮಂಡ್ಯ ಅಂದರೆ ಮಂಡ್ಯ. 745-46 ವರ್ಷದ ಹಿಂದೆ ಉಲ್ಲೇಖವಾದಂಥ ಮಂಡ್ಯದ ಹೆಸರಿರುವಂಥ ಶಿಲಾಶಾಸನ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಅದಾದಮೇಲೆ ಮಲ್ಲಿಕಾರ್ಜುನಪುರವಾದ ಗುತ್ತಲ ಮಹಾಜನಗಳು. ಇದನ್ನ ಇಲ್ಲಿ ತೋರಿಸ್ತೀನಿ ನಾನು. ಬನ್ನಿ ಇಲ್ಲಿ, ಬನ್ನಿ ಬ್ರಿಜೇಶ್, ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ. ಇಲ್ಲಿ ಮಂಡ್ಯದ ಮಹಾಜನಗಳು, ಮಂಡ್ಯ. ಇಲ್ಲಿ ಗುತ್ತಲ ನೋಡ್ರಿ, ಮಂಡ್ಯ ಏನಂತ ಬರೆದಿದ್ದಾರೆ? ಮದನಾದಿ ಅಗ್ರಹಾರವಾದ ಮಂಡ್ಯ, ಮದನಾದಿ ಅಗ್ರಹಾರವಾದ ಮಂಡ್ಯದ ಮಹಾಜನಗಳು, ಮಂಡ್ಯ ಅಂತ ಇಲ್ಲಿದೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿದ್ರ ಮಂಡ್ಯದವರೆಲ್ಲ? ನೀವು ನೋಡಿಲ್ಲ ಅಂತಂದರೆ ಹೊಸ ಬೂದ್ನೂರಿಗೆ ಬಂದು ಅನಂತ ಪದ್ಮನಾಭನ ದರ್ಶನ ಮಾಡಿ, ಮಂಡ್ಯ ಅಂತ ನಿಮ್ಮ ಊರಲ್ಲಿ ಹೆಸರಿದೆಯಲ್ಲ ಅದ್ರ ಜೊತೆಗೆ ಒಂದು ಸೆಲ್ಫಿ ತಗೊಂಡು ನನಗೆ ಕಳಿಸಿ. ನೋಡ್ರಿ, ಥ್ಯಾಂಕ್ಸ್ ಟು ಮೊಹಮ್ಮದ್ ಕಲೀಮುಲ್ಲಾ. ಅವ್ರು ಬಂದು ನಮಗೆ ಇದನ್ನು ತೋರಿಸ್ಕೊಟ್ರು, ಶಾಸನ ಪಾಠ ಹೇಳ್ಕೊಟ್ರು, ನನ್ನನ್ನು ಬೆಂಗಳೂರಿಂದ ಕರೆಸಿ ಇದನ್ನು ತೋರಿಸಿದ್ರು. ನೀವೆಲ್ಲ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಭಾಳ ಅದ್ಭುತವಾದಂಥ ದೇವಸ್ಥಾನ ಇದು. 3ನೇ ನರಸಿಂಹ ಕಟ್ಟಿದಂಥ ಅಸಂಖ್ಯಾತ ದೇವಸ್ಥಾನಗಳಲ್ಲಿ ಈ ಅನಂತ ಪದ್ಮನಾಭನೂ ಒಬ್ಬ. ನಿಂತಿರೋವಂಥ ಅನಂತ ಪದ್ಮನಾಭ ಇನ್ನೆಷ್ಟು ಜನ ಇದ್ದಾರೋ, ನಾನಂತೂ ಇವನು ಮೊದಲೇ ನೋಡಿದ್ದು. ಎಂಥ ಅದ್ಭುತವಾದಂಥ ದೇವರ. ಇಷ್ಟೇ ಅಲ್ಲ, ಈ ಹೊಸಬೂದ್ನೂರಲ್ಲಿ ಇನ್ನೂ